ಚಿನ್ನ ಆಭರಣ ಗೀಭರಣ ಏನು ಮಂದು ಎರಡು ಮಾಡಿದ್ದಾರೆ ಇವತ್ತು. ಅದು ಸಾವಿರಾರು ಕೋಟಿ ಆಗಬಹುದು ಅಂತೇಳಿ ಇದು ಒಂದು ದೊಡ್ಡ ಗುಂಪದ ಇಲ್ಲ. ಇವರೆಲ್ಲರೂ ದೇವರು ನಂಬುವಂಥವ್ರಲ್ಲ. ಅದರಲ್ಲೂ ಈ ನೇರಾನೇರವಾಗಿ ಬಿ ಜೆ ಪಿಗರ ಮೇಲೆ RSSಗರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಕೇಜ್ರಿವಾಲ್. ಇಂಥ ವ್ಯವಹಾರ ದೇವರನ್ನು ಮುಂದಿಟ್ಟುಕೊಂಡು ಅಧಿಕಾರ ಹಿಡಿಯೋದು, ದೇವರನ್ನು ಮುಂದೆ ಇಟ್ಟುಕೊಂಡು ಹಣ ಮಾಡೋದು, ದೇವರನ್ನು ಮುಂದಿಟ್ಟುಕೊಂಡು ಸುಳ್ಳು ಹೇಳೋದು. ಇವತ್ತು ನೋಡಿ ಚಂಪತ್ ರಾಯ್ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅಲೋಕ್ ಕುಮಾರ್ ಅವರು ಈ ಒಂದು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು 5ನೇ ತಾರೀಕಿನ ಟ್ರಸ್ಟ್ ಹೇಳಿತ್ತು 80 ಲಕ್ಷ ಸಿಕ್ಕದಂತ ಹೇಳ್ತಾರೆ. ಆದರೆ 7ನೇ ತಾರೀಕಿಗೆ ಚಂಪತ್ ರಾಯ್ ಹತ್ರ ಇನ್ನೂ ಏನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಮನೆಗೆ ಬಂದು 25ನೇ ತಾರೀಕು ಸಿಕ್ಕಂತ ಇದು ನಮ್ಮ ಏನಪ್ಪ ಅಂದ್ರೆ ಅಲ್ಲಿಯ ನೇಮಿಸಿದಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೇಳ್ತದೆ. ಏನಪ್ಪ ಅಂದ್ರೆ SIT ಇಲ್ಲ 25ನೇ ತಾರೀಕಿಗೆ ನಮಗೆ 80 ಲಕ್ಷ ಸಿಕ್ಕೋದು. ಸುಳ್ಳು ಹೇಳೋದು ನಡೀತದೆ, ಕಳ್ಳತನ ನಡೀತದೆ, ದರೋಡೆನೋ ಅದಕ್ಕೆ ಹೆಚ್ಚಿನ ನಡೀತದೆ. ಇವೆಲ್ಲನೂ ದೇವರ ಹೆಸರಿನಲ್ಲಿದ್ದಂಥ ವಸ್ತುಗಳ ಮೇಲೆ ಮಾಡ್ತಾರೆ. ಅದಾಗಿ ದೇವರು ನಂಬ್ತಾರೆ. ಇವರು ದೈವ ವಿರೋಧಿ, ಇವರು ಸನಾತನ ವಿರೋಧಿಗಳಿವರು ಅಂತ ನೇರ ಆರೋಪ ಮಾಡ್ತಾ ಇದ್ದಾರೆ. ನಿಜವಾಗಿ ರಾಮ ಭಕ್ತರಾಗಿದ್ದರೆ ಇದನ್ನು ಎಂದೂ ಮಾಡ್ತಾ ಇರಲಿಲ್ಲ. ರಾಮನ ಒಂದು ಸಣ್ಣ ಹುಲ್ಲು ಕಡ್ಡಿಯನ್ನು ಸಹಿತ ಮುಟ್ತಾ ಇರಲಿಲ್ಲ, ತೆಗೆದುಕೊಳ್ತಾ ಇರಲಿಲ್ಲ. ಭಕ್ತಿಯಿಂದ ಮಾಡಿದರೆ ಇದು ಭಕ್ತಿ ಇಲ್ಲ, ಯುಕ್ತಿಯಿಂದ ದುಡ್ಡು ಹುಡುಕಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್. ಅವ್ರು ಹೇಳೋದ್ರಲ್ಲಿ ಅರ್ಥ ಅದ. ಯಾಕಂದ್ರೆ ಇಲ್ಲಿವರೆಗೆ ಅಂತ ಹೇಳ್ಕೊಳ್ಳೋದು ಏನೂ ಇಲ್ಲ. ಎಲ್ಲ ಭ್ರಷ್ಟಾಚಾರದ ಆರೋಪಗಳು ಬಂದಿದ್ದಾವೆ ಇಲ್ಲಿವರೆಗೆ BJP ಮತ್ತು ಅದರ ಸರ್ಕಾರದ ಕುರಿತಾಗಿ. ಇಲ್ಲೂ ಸಹ ಅದೇ ಪರಿಸ್ಥಿತಿ. ಹೋಗಿ ರಾಮ ಮಂದಿರದಲ್ಲಾದರೂ ಏನೋ ಮೋದಿಯವರು ಟ್ರಸ್ಟ್ ಮಾಡಿ ನೇಮಿಸಿದಾರೆ ಒಂದು ಪ್ರಾಮಾಣಿಕ ನಡೀಲಿ ಕೆಲಸ ಅಂತೇಳಿ. ಅಲ್ಲಿ ನೋಡಿ ಇಂಥವೆಲ್ಲ ರಿಪೋರ್ಟ್ಸ್ ಬರ್ತಾ ಇದ್ದಾವ. ಇದೆಲ್ಲ ಗಮನಿಸಿದಾಗ ಕೇಜ್ರಿವಾಲ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದೇವರಲ್ಲಿ ನಂಬಿಕೆ ಇಲ್ಲದವ್ರ ಕಡೆಯಿಂದ ಆ ದೇವಸ್ಥಾನವನ್ನು ತೆಗೆದುಕೊಳ್ಬೇಕು. ದೇವರನ್ನ ಹೆಸರಿನಲ್ಲಿ ವ್ಯಾಪಾರ ಮಾಡೋರನ್ನ ಸರಿಸಬೇಕು. ಇವರು ಕೇವಲ